ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 9ನೇ ದಿನ ಇವತ್ತು ನಡೀತಾ ಇದೆ. 9ನೇ ದಿನ ಇವತ್ತು 9ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ಅಯ್ಯಪ್ಪಯ್ಯ ಉಡ ಅವರ ಅಂದ ಕಂದ ಕೃತಿಯ ಅವಲೋಕನವನ್ನು ಇವತ್ತು ಮಾಡ್ತಾ ಇದ್ದೇನೆ. ಮುಂದಿನ ವರ್ಷ 2027ಕ್ಕೆ 30 ವರ್ಷಗಳನ್ನು ಈ ಕೃತಿ ಪೂರ್ಣಗೊಳಿಸಲಿದೆ. ಅಂದ ಕಂದ ಮಕ್ಕಳ ಕವನ ಸಂಕಲನ 1997ರ ನವೆಂಬರ್ನಲ್ಲಿ ಮಂಗಳೂರಿನಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಕಟವಾದಂತಹ ಕೃತಿಯಾಗಿದೆ. ಈ ಕೃತಿಯನ್ನ ಸುದ್ದಿಮೂಲ ಪಬ್ಲಿಕೇಶನ್ ಇಂಡಿಯಾ ಲಿಮಿಟೆಡ್ ಇವರು ರಾಯಚೂರವರು ಈ ಕೃತಿಯನ್ನು ಪ್ರಕಟಿಸಿದ್ದಾರೆ. ಅಯ್ಯಪ್ಪಯ್ಯ ಉಡ ಅವರ ಈ ಕೃತಿ 1997ರಲ್ಲಿ ಪ್ರಕಟವಾಗಿದೆ. ಈ ಅಂದ ಕಂದ ಕೃತಿ ನಾವು ನೋಡಬಹುದು. ಸುಂದರವಾದಂತಹ ಈ ಮಕ್ಕಳ ಹಾಡುಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಸುಮಾರು 29 ವರ್ಷಗಳ ಹಿಂದೆ ಪ್ರಕಟವಾಗಿದೆ. ಈ ಕೃತಿಗೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪುರಸ್ಕೃತರಾಗಿರುವಂತಹ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ರಾಮಣ್ಣ ಅವಳೆ ಸರ್ ಅವರು ಬೆನ್ನುಡಿಯನ್ನ ಈ ಕೃತಿಗೆ ಬರೆದಿದ್ದಾರೆ. ಅದೇ ರೀತಿ ಮಹಂತ ಪ್ರಿಯರವರು, ದ್ವಾರಕನಾಥ್ ಅವರು, ಆಮೇಲೆ ಹಿರಿಯ ಮಕ್ಕಳ ಸಾಹಿತಿಗಳಾಗಿದ್ದಂತ ಕಂಚಾಣಿ ಶರಣಪ್ಪ ಸರ್ ಅವರು ಸಹ ಈ ಕೃತಿಗೆ ಬೆನ್ನುಡಿ ಅನಿಸಿಕೆಗಳನ್ನ ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 30 ವರ್ಷಗಳ ಹಿಂದೆಯೇ ಪ್ರಕಟವಾಗಿರುವಂತಹ ಮಕ್ಕಳ ಸಾಹಿತ್ಯ ಕೃತಿಗಳಲ್ಲಿ ನಾವು ನೋಡುವುದಾದರೆ ಅಂದ ಕಂದ ಒಂದು ವಿಶೇಷವಾದ ಸ್ಥಾನವನ್ನ ಪಡೆದಿರ್ತದೆ. ವಿಶೇಷವಾಗಿ ಕಾವ್ಯದಲ್ಲಿ ಅಯ್ಯಪ್ಪಯ್ಯ ಉಡ ಅವರು ನಿಪುಣರು. ಅವರಿಂದ ರಚನೆ ಆಗಿರುವಂತಹ ಕಾವ್ಯ ಪ್ರೌಢಿಮೆ ಸುಂದರವಾಗಿರುತ್ತದೆ. ಹಾಗೆ ಪ್ರಾಸದಿಂದ ಗೇಯತೆಯಿಂದನೂ ಕೂಡಿರುತ್ತದೆ. ಅಯ್ಯಪ್ಪಯ್ಯ ಉಡ ಅವರ ರಚನೆಯ ಒಂದು ಕವಿತೆ ಕರ್ನಾಟಕ ಪಠ್ಯಪುಸ್ತಕದಲ್ಲಿ ಸಹ ಪ್ರಕಟವಾಗಿದೆ. ಇದರೊಳಗೆ ನಾವು 26 ಮಕ್ಕಳ ಹಾಡುಗಳನ್ನ ಹಾಗೂ ಒಂದು ಕಥನ ಕವನವನ್ನ ನಾವು ನೋಡಬಹುದು. ಒಂದು ಕಥನ ಕವನವು ಸಹ ಈ ಸಂಕಲನದಲ್ಲಿದೆ. ಎಲ್ಲಾ ಇದರಲ್ಲಿ ಒಂದು ಸುಂದರವಾದ ಕವಿತೆಗೆ ಚಿತ್ರಗಳನ್ನ ಬಿಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಈಗ ಆಧುನಿಕ ಯುಗದಲ್ಲಿ ನಾವು ಮಕ್ಕಳ ಕೃತಿಗಳನ್ನ ಪ್ರಕಟಿಸಬಹುದು. ಆದರೆ ಆಗಿನ ಕಾಲದಲ್ಲಿ 30 ವರ್ಷಗಳ ಹಿಂದೆ ಒಂದು ಕವಿತೆಗೆ ಒಂದು ಚಿತ್ರವನ್ನ ಬಿಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕಲಾವಿದರು ಸಹ ಉತ್ತಮವಾಗಿ ಚಿತ್ರವನ್ನ ಬಿಡಿಸಿ ಕೊಟ್ಟಿದ್ದಾರೆ. ಆಕರ್ಷಕವಾಗಿರುವಂತಹ ಚಿತ್ರಗಳನ್ನ ನಾವು ನೋಡಬಹುದು. 3 ದಶಕಗಳ ಹಿಂದನೇ ಮುದ್ರಣ ಆಗಿರುವಂತಹ ಪುಸ್ತಕದಲ್ಲಿ ಆಕರ್ಷಕವಾದ ಚಿತ್ರಗಳನ್ನ ನಾವು ನೋಡಬಹುದು. ಮಕ್ಕಳ ಕವಿತೆಗೆ ಚಿತ್ರಗಳು ವಿಶೇಷವಾದ ಸ್ಥಾನವನ್ನ ಪಡಿತವೆ. ಅದೇ ರೀತಿ ಉಡಸರ್ ಅವರ ಒಂದು ಕಾವ್ಯದಲ್ಲಿ ನಾವು ಪ್ರಾಣಿ, ಪಕ್ಷಿ, ನೆಲ, ಮುಗಿಲು ವಿಷಯಗಳ ಕುರಿತಾಗಿ ಗೇಯತೆಯಿಂದ ಕುರಿತಾದಂತಹ ಪ್ರಾಸಗಳಿಂದ ಕೂಡಿರುವಂತಹ ಹಾಡುಗಳನ್ನ ನಾವು ನೋಡಬಹುದು. ಅದೇ ರೀತಿ ಒಂದೆರಡು ನೋಡೋಣ. ಚಂದಿರ, ಸುಂದರ ಚಂದಿರ ಬಾನಲಿ ಬಂದ, ಹುಣ್ಣಿಮೆ ಬೆಳಕ ತಾತಂದ, ಅಂದದ ಕಂದದ ಆಟದ ನೋಡುತ್ತ ಕಣ್ಣಿಗೆ ಚೆಲುವಿನ ಕೋಯಂದ, ಹಬ್ಬದ ದಿನದ ಅಪ್ಪಳ ಸಂಡಿಗೆ ತಿನ್ನುತ್ತಾ ಬಂದಿತು ಮಗುವೊಂದು, ಅಪ್ಪ ನೋಡು ಅಪ್ಪಳ ಚಂದಿರ ಕೈಯಲ್ಲಿರುವುದು ನೋಡೆಂದ, ಮಗನ ಮಾತನು ತಂದೆಯು ಕೇಳುತ್ತಾ ಕೊಟ್ಟನು ಗಲ್ಲಕ್ಕೆ ಮುತ್ತೊಂದ, ಮಗುವಿನ ಮನಸ್ಸು ಕಂದನ ಕನಸು ನನಸಾಗುವುದು ಮುಂದೆಂದ, ಅಂದಿನ ಆ ದಿನ ಕಂದನ ನುಡಿದ ಅಪ್ಪಳ ಚಂದಿರ ಬಂದಿದ್ದ, ಮಲಗುವುದು ಮಲಗಲು ಕನಸಲಿ ಕಾಣುತ್ತಾ ಮಗುವಿನ ಮನಸ್ಸನ್ನು ಗೆದ್ದಿದ್ದ, ಹಬ್ಬದ ಚಂದಿರ ಉಬ್ಬಿದ ಹಪ್ಪಳ ಹಿಗ್ಗುತ್ತ ಚಪ್ಪರಿಸಿದ ಬಾಯಿ, ಮಲಗಿದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಸುಂದರ ಚಂದಿರ ಎಂದಳು ತಾಯಿ. ಈ ಕವಿತೆಯಲ್ಲಿ ನಾವು ನೋಡಬಹುದು, ಚಂದ್ರನನ್ನ ನಾವು ಯುವತಿಗೆ ಹಾಗೂ ಚಂದಮಾಮ ಅಂತ ನಾವು ಅಂತೀವಿ. ಆದ್ರೆ ಈ ಮಗು ಚಂದಿರನನ್ನ ಉಬ್ಬಿದ ಹಪ್ಪಳ ಅನ್ನುವಂತ ರೀತಿಯಾಗಿ ಚಂದ್ರನ ಕರೀತಾರೆ. ಯಾಕಂದ್ರೆ ಹಪ್ಪಳ ನಾವು ಕರೆದ ಹಪ್ಪಳನ ನಾವು ತಿನ್ಬೇಕಾದ್ರೆ ಅದು ಪೂರ್ಣ ಚಂದ್ರ ಆಗಿರ್ತದೆ. ಹಾಗಾಗಿ ಮಗುನು ಸಹ ಹುಣ್ಣಿಮೆ ಚಂದ್ರನ ಉಬ್ಬಿದ ಹಪ್ಪಳ ಇದು ಅಂತ ಹೇಳುವ ರೀತಿಯಾಗಿ ಚಂದ್ರನನ್ನ ಮಗು ಕಲ್ಪನೆ ಮಾಡಿಕೊಳ್ಳುವಂತ ದೃಷ್ಟಿಕೋನದ ಕುರಿತಾಗಿ ಕವಿ ಸುಂದರವಾಗಿ ವಿವರಿಸಿದ್ದಾರೆ. ಹಾಗೆ ಮಗು ಮಾತನಾಡುತ್ತಾ ಅದು ಎಷ್ಟು ಪ್ರೀತಿ ಇರ್ತದೆ, ಅದು ಏನೇ ಮಾತಾಡಿದ್ರು ಸಹ ಪಾಲಕರಿಗೆ ಅದು ಸುಂದರವಾಗಿ ಕೇಳಿಸ್ತದೆ. ಹಾಗೆ ಮಾಡುವಂತ ತುಂಟತನವನ್ನ ಸಹ
ಕವಿ ಇದರಲ್ಲಿ ಹಿಡಿದಿರುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನವಿಲು ಅನ್ನುವಂತ ಮತ್ತೊಂದು ಕವಿತೆಯಲ್ಲಿ, ನವಿಲೆ ನವಿಲೆ ನೀಲಿಯ ನವಿಲೆ ಕಣ್ಣನು ಎನಸುವೆ ಬಾಯಲ್ಲಿ, ಸಾವಿರ ಕಂಗಳ ಒಳಪನು ತೋರುತ್ತ ಓಡುವೆ ಏಕೆ ನೀ ಅಲ್ಲಿ, ನಿನ್ನಯ ಕೊರಳಿನ ಬಣ್ಣದ ತುಂಬಿದೆ ಸುಂದರ ನೀಲಿಯ ಬೆಳಕನ್ನು, ನಿನ್ನನ್ನು ಮಾಡಿದ ಕೈಗಳ ಚೆಲುವು ಎಲ್ಲಿ ಅಡಗಿದೆ ಹೇಳಿನ್ನು, ಹತ್ತಲು ಹಿತ್ತಲು ಕುತ್ತಿಗೆ ಸರಿಸಿ ಕರೆಯುವೆ ಯಾರನ್ನು ಆಟಕ್ಕೆ, ಹಾಲಿನ ಜೊತೆಯಲ್ಲಿ ಹಣ್ಣನ್ನು ನೀಡುವೆ ಮರೆಯದೆ ಬಾ ನೀ ಊಟಕ್ಕೆ. ನವಿಲು ಮಕ್ಕಳಿಗೆ ತುಂಬಾ ವಿಶೇಷವಾಗಿ ನವಿಲು ಆಕರ್ಷಕವಾಗಿರುವಂತ ಪಕ್ಷಿಯಾಗಿ ಮಕ್ಕಳಿಗೆ ಕಾಣುತ್ತೆ. ಆ ನವಿಲನ್ನು ಸಹ ಮಗು ಆಟಕ್ಕೆ ಕರೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಯ್ಯಪ್ಪಯ್ಯ ಉಡ ಸರ್ ಅವರು ಹಿರಿಯರಾಗಿದ್ರು ಸಹ ಈಗಲೂ ಸಹ ಮುಗ್ಧತೆಯನ್ನ ಹಾಗೂ ಮಗು ಮನಸ್ಸನ್ನ ಕಾಪಿಟ್ಟುಕೊಂಡು ಬಂದಿರುವಂತ ವ್ಯಕ್ತಿಗಳಾಗಿದ್ದಾರೆ. ಯಾರೇ ಮಾತಾಡಿಸಿದ್ರು ಸಹ ಮಗುವಿನ ರೀತಿ ನಗುತ್ತಾ ನಿಷ್ಕಲ್ಮಶ ಮನಸ್ಸಿನಿಂದ ಅವರನ್ನ ಬಿಗಿದಪ್ಪಿಕೊಂಡು ನಮ್ಮವರೇ ಅನ್ನುವಂತ ರೀತಿಯಲ್ಲಿ ಅವರನ್ನ ಮಾತನಾಡಿಸುವಂತ ಪ್ರವೃತ್ತಿ ಅವರಲ್ಲಿದೆ. ಹಾಗಾಗಿ ಅವರಲ್ಲಿರುವಂತ ಮಗು ಮನಸ್ಸು ಮಗು ಮನಸ್ಸಿನಿಂದ ಕಾರಣ ಮಕ್ಕಳ ಸಾಹಿತ್ಯದಲ್ಲಿ ಅವರು ಉತ್ತಮವಾದ ಕೃಷಿ ಮಾಡಿದ್ದಾರೆ. 30 ವರ್ಷಗಳ ಹಿಂದೆ ಯುವಕರಾಗಿದ್ದ ಅಂತ ಸಂದರ್ಭದಲ್ಲಿ ಬರೆದಂತ ಕವಿತೆಗಳಿವು. ಆದ್ರೂ ಸಹ ಅದರಲ್ಲಿ ಈ ಕವಿತೆಗಳಲ್ಲಿ ನಾವು ಮಗುವಿನ ಮುಗ್ಧತೆಯನ್ನ ಕಾಣಬಹುದು. ನವಿಲನ್ನ ನವಿಲೆ ನವಿಲೆ ನೀಲಿಯ ನವಿಲೆ ಬಾಯಿಲ್ಲಿ ನಿನ್ ಜೊತೆ ನಾವು ಆಟ ಆಡ್ತೇವೆ, ಸಾವಿರ ಕಂಗಳನ್ನ ಸೃಷ್ಟಿಸಿರುವಂತ ಕೈ ಎಲ್ಲಿರ್ಬೋದು, ಯಾವ ರೀತಿ ಇರ್ಬೋದು, ಆಮೇಲೆ ನಿನ್ನ ಕೊರಳಿನಲ್ಲಿರುವಂತ ಸುಂದರವಾದ ಒಳಪು, ಹಾಗೂ ಅತ್ತ ಇತ್ತ ಯಾಕೆ ಹೋಗ್ತೀಯ ಬಾ ನನ್ ಜೊತೆಗೆ, ನಾನ್ ನಿನಗೆ ಹಣ್ಣು ಕೊಡ್ತೀನಿ, ನನ್ ಜೋಡಿ ಆಡ್ ಬಾ ಅನ್ನುವಂತ ಮಗು ಪ್ರೀತಿಯಿಂದ ಅಕ್ಕರೆಯಿಂದ ನವಿಲನ್ನ ಕರೆಯುವಂತ ವಿಶೇಷವಾದಂತ ಸಂದರ್ಭಗಳನ್ನ ಈ ಕವಿ ಇದರಲ್ಲಿ ಹಿಡಿದಿಡುವಂತ ಪ್ರಯತ್ನ ಮಾಡಿದ್ದಾರೆ. ಮಕ್ಕಳಿಗೆ ರಮ್ಯತೆ ಮತ್ತು ರೋಚಕತೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮಕ್ಕಳು ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಪ್ರೀತಿ ಅವರಿಗೆ. ಹಾಗಾಗಿ ಅದನ್ನ ಸಹ ಈ ಕವಿತೆಯಲ್ಲಿ ಸೆರೆ ಹಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಮಳೆಗಾಲದ ಸಂದರ್ಭದಲ್ಲಿ ಹರಿಯುವ ನೀರಿನಲ್ಲಿ ಕಾಗದದ ದೋಣಿಯನ್ನ ಬಿಡುವಂತ ಪ್ರವೃತ್ತಿ ಮಕ್ಕಳಲ್ಲಿ ಇರ್ತದೆ. ಹಾಗಾಗಿ ಅದೇ ರೀತಿ ಒಂದು ಕಾಗದದ ದೋಣಿಯನ್ನ ಮಗು ಬಿಡುತ್ತಾರೆ. ಈ ಕೃತಿಯಲ್ಲಿ ಆಕರ್ಷಕವಾಗಿರುವಂತ ಚಿತ್ರಗಳನ್ನ ನಾವು ನೋಡ್ಬೋದು. ಸುಂದರವಾದ ಚಿತ್ರಗಳನ್ನ, ರೇಖಾಚಿತ್ರಗಳನ್ನ ಕಲಾವಿದರು ಈ ಕೃತಿಗೆ ಕೊಟ್ಟಿದ್ದಾರೆ. ಹಾಗೆ ಹಳದಿಯ ಹಾಳೆಯಿಂದ ಅಡಗ ಮಾಡುತ್ತಿರುವೆನು, ಅಡಗ ಮಾಡಿ ನೀರಲ್ಲಿ ತೀಲಿ ಬಿಡುವೆನು, ದೂರ ಬಾನಿನಲ್ಲಿ ರವಿಯು ಸರಿದು ಹೋಗಲಿ ಚಂದ್ರ ಚಿಕ್ಕೆಗಳಲ್ಲಿ ತಾನು ಮೆರೆದು ಬಂದನು, ಮಗು ಬಿಟ್ಟ ಹಡಗು ಕಂಡು ಚಂದ್ರ ನಲಿಯುತ್ತ ಚಿಕ್ಕೆಗದವನು ನಕ್ಕು ನುಡಿದನು ನೋಡು ಹಿಗ್ಗುತ್ತ, ಮುನಿಸುವಿರದ ಮನಸ್ಸು ಇಹುದು ಮಕ್ಕಳಲ್ಲಿಯೇ, ದೇವರಿಯನು ಅವರ ಎದೆಯ ಗೂಡಿನಲ್ಲಿಯೇ, ನೀರಿನಲ್ಲಿ ತೇಳುವ ಹಡಗು ಒದ್ದೆಯಾಯಿತು, ಮುದ್ದು ಮಗು ಕೈ ತಟ್ಟಿ ಹಾಡಿ ಕುಣಿಯಿತು. ಇದರಲ್ಲಿ ಮಗುವಿನ ಮನಸ್ಸನ್ನ ತುಂಬಾ ಅರ್ಥಪೂರ್ಣವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ನಾವು ನೋಡ್ಬೋದು, ಮಗುವಿನ ಮನಸ್ಸು ನಾವು ದೊಡ್ಡವರಾದರೆ ಲಾಭ ನಷ್ಟ ಅನ್ನೋಂತ ಯೋಚನೆಯಿಂದ ನೋಡ್ತೀವಿ. ಆದ್ರೆ ಮಕ್ಕಳು ಹಾಗಲ್ಲ. ಯಾವುದೇ ಒಂದು ಸಾಮಾನು ಕೊಟ್ಟರು ಸಹಿತ ಎಂಥದೇ ಸಂದರ್ಭದಲ್ಲಿ ಸಹ ಮಗು ತನ್ನ ನಗುವನ್ನ ಕಳೆದುಕೊಳ್ಳೋದಿಲ್ಲ. ನಗುವನ್ನ ಕಾಪಾಡಿಕೊಂತ ಜೀವನ ಸಾಗಿಸ್ತಾ ಅಂತ ಸಂದರ್ಭವನ್ನ ಅದನ್ನ ಕವಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಗುತ್ತ ಚಂದ್ರನಲ್ಲಿ ಮಗುವಿನ ನಗುವನ್ನ ಕಂಡು ಚಂದ್ರ ಸಹಿತ ನಗುತ್ತಾನ. ಚಂದ್ರನ ನಗುವಿಗೆ ಕಾರಣನೇ ಮಗು. ಅಷ್ಟು ಮಗುವಿನಲ್ಲಿ ನಗುವನ್ನ ಕಾಪಾಡಿಕೊಂಡಿರ್ತತೆ. ಹಾಗೆ ಮುನಿಸು ಇರದ ಮನಸ್ಸು ಇರುವುದು. ಯಾವುದೇ ರೀತಿ ಸಂದರ್ಭದಲ್ಲಿ ಕೋಪ ಬಂದ್ರು ಸಹಿತ ಕ್ಷಣಿಕ ಅದು. 1 ನಿಮಿಷದ ಕೋಪ ಮತ್ತೆ ಮರೆತು ಬಿಟ್ಟು ಮತ್ತೆ ಸ್ನೇಹದಿಂದ ಆಟ ಆಡುವಂತ ಮಕ್ಕಳ ಮನಸ್ಸನ್ನ ನಾವು ನೋಡಬಹುದು. ಹಾಗೆ ಮಗುವಿನ ಮನಸ್ಸಿನಲ್ಲಿ ದೇವರು ಇರುವನು ಅನ್ನುವಂತ ಮಾತನ್ನ, ಬಹಳ ಗಂಭೀರವಾದಂತ ವಿಷಯವನ್ನ ಒಂದೇ 2 ಸಾಲುಗಳಲ್ಲಿ ಕವಿ ಇಲ್ಲಿ ಹೇಳಿದಾನೆ. ಯಾಕಂದ್ರೆ ಮಗುವಿನ ಮನಸ್ಸಿನಲ್ಲಿ ದೇವರು ಇರುವನು. ಆ ಕಾರಣಕ್ಕಾಗಿ ನಾವು ಮಕ್ಕಳನ್ನ ದೇವರು ಅನ್ನುವಂತ ರೀತಿಯಲ್ಲಿ ಸಂಬೋಧಿಸ್ತೀವಿ. ನೀರಿನಲ್ಲಿ ಮಗು ಬಿಟ್ಟಂತ ಹಡಗು ನೀರಿನಲ್ಲಿ ಒದ್ದೆ ಆಗಿ ಮುಳುಗೋಗುತ್ತೆ. ಮುಳುಗೋದಂತ ಸಂದರ್ಭದಲ್ಲಿಯೂ ಸಹ ಮಗು ಬಹಳ ಖುಷಿಯಿಂದ ನೀರಿನಲ್ಲಿ ಮುಳುಗಿ ಹೋದ್ರು ಸಹಿತ ಮಗು ಖುಷಿಯಿಂದ ಅದು ಚಪ್ಪಾಳೆ ತಟ್ಟಿ ಖುಷಿಯನ್ನ ವ್ಯಕ್ತಪಡಿಸುತ್ತೆ. ಅಂದ್ರೆ ಮಗು ಎಂಥದ ಸಂದರ್ಭ ಬಂದರೂ ಸಹ ನಾವು ಅದನ್ನ ತುಂಬಾ ಒಪ್ಪಿಕೊಂಡು ನಡೆಯುವಂತ ಇದನ್ನ ಮಾಡತತೆ ಅನ್ನುವಂಥದ್ದನ್ನ ಕವಿತೆಯನ್ನ ಇದರಲ್ಲಿ ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಹಾಗೆ ಮತ್ತೊಂದು ಕವಿತೆಯನ್ನ ನಾವು ನೋಡ್ಬೋದು, ದೇವ ನಕ್ಕ ಅನ್ನುವಂತ ಒಂದು ಕವಿತೆಯಲ್ಲಿ
ಢಣ ಢಣ ಗಂಟೆಯ ಸಪ್ಪಳ ದೂರದ ಗುಡಿಯಲ್ಲಿ ಕೇಳುತ್ತಲೇ ಅಮ್ಮನು ಕರೆದಳು ಪ್ರೀತಿಯ ಮಗುವನು ಮಂದಿರದೆಡೆಗೆ ಹೋಗಲಿಕ್ಕೆ. ದೊಡ್ಡವನೇನು ಮಾಡೆಂದೆನಿಸಿಸಿ ದೇವಗೆ ಬೇಡು ಎಂದೆನುತ ತಾಯಿಯು ಪುಟ್ಟಗೆ ಹೇಳಿದ ಕ್ಷಣದಲ್ಲಿ ಪುಟ್ಟನು ಬಾಗಿದ ಬಲು ಬೇಗ. ನಮಿಸುತ್ತ ಪುಟ್ಟನು ದೇವಗೆ ಹೇಳಿದ ದೊಡ್ಡವನಾಗು ನೀ ಎಂದು. ಮಗುವಿನ ಮಾತನ್ನು ಕೇಳುತ್ತ ದೇವರು ಮನದಲ್ಲಿ ತಾನೇ ನಸು ನಗಲು. ಮಗುವೇ ದೇವರು ಎಣ್ಣೆಯ ಉಸಿರು ಎಂದಿತು ತಾಯಿಯ ಸಿರಿಬಸಿರು. ಈ ಕವಿತೆಯಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಮಕ್ಕಳ ತುಂಟಾಟ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಈ ಸುಂದರವಾದಂತ ಕವಿತೆಯಲ್ಲಿ ಬರೆಯುವಂತ ಪ್ರಯತ್ನವನ್ನ ಉಡಾ ಸರ್ ಅವರು ಮಾಡಿದ್ದಾರೆ. ಢಣ ಢಣ ಗಂಟೆ ಸಪ್ಪಳ ಆದಾಗ ಗಂಟೆಗೆ ಹೋಗಿ ದೂರದ ಗಂಟೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಂದರ್ಭ ಮುಗೀತು ಅಂದಾಗ ತಾಯಿ ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ. ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ನಮಸ್ಕಾರ ಮಾಡಿದ್ಮೇಲೆ ತಾಯಿ ಹೇಳ್ತಾಳೆ ಮಗುಗೆ, ದೇವ್ರಿಗೆ ನಮಸ್ಕಾರ ಮಾಡು, ದೊಡ್ಡವನಾಗಂತ ಬೇಡಿಕೆ ಅಂತ ಹೇಳ್ತಾಳ. ಆದ್ರೆ ಮಗು ಅದು ಏನಂತ ಅರ್ಥೈಸ್ಕೊಂಡ್ಬಿಡತ್ತಂದ್ರೆ ದೇವರಿಗೆ ದೊಡ್ಡವನಾಗು ಅಂತ ಹೇಳುತ್ತೆ ಮಗು ಮುಗ್ಧತೆಯಿಂದ. ದೊಡ್ಡವನಾಗ ನೀ ಬೇಗ ಅಂತ ಅಂತದ. ಆ ಮಗುವಿನ ಮುಗ್ಧತೆಯನ್ನ ಕಂಡು ಆ ದೇವರು ಸಹಿತ ನಗುತ್ತಾನ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ದೊಡ್ಡವರಾದ ನಂತರ ನಮಿಗಾಗಿ ಬೇಡ್ಕಂತೀವಿ. ಆದ್ರೆ ಮಗು ದೇವರಿಗೆ ನೀನು ಬೇಗ ದೊಡ್ಡವನಾಗುವನ ಅಂತ ಸಂದರ್ಭ ಹೇಳಿದಾಗ ಮಗುವಿನ ಮಾತನ್ನು ಕೇಳುತ್ತ ದೇವರೂನೇ ಸಹಿತ ತನ್ನ ಮನಸ್ಸಿನಲ್ಲಿ ನಸು ನಗುತ್ತಾನ. ಯಾಕಂದ್ರೆ ನಮಿಸಿದ ಪುಟ್ಟು ದೇವಗೆ ಹೇಳಿದ ದೊಡ್ಡವನಾಗು ನೀವು ಬೇಗ ಅಂತ ಹೇಳಿದಂತ ಸಂದರ್ಭದಲ್ಲಿ ದೇವರನ್ನು ಸಹ ನಾವು ಆತ್ಮೀಯವಾಗಿ ಮಾತನಾಡಿಸುವಂತ ಮನಸ್ಸು ಮುಗ್ಧ ಮಕ್ಕಳಿಗಿರುತ್ತದೆ. ಹಾಗೆಯೇ ಮಕ್ಕಳೇ ನನಗೆ ದೇವರು ಅನ್ನುವಂತ ಮಾತನ್ನ ತಾಯಿ ಮಗುವಿನ ಕುರಿತಾಗಿ ಹೇಳ್ತಾಳ. ಇಂತಹ ಸುಂದರವಾದ ಕವಿತೆಗಳು 26 ಕವಿತೆಗಳು ಸಹ ಇದರಲ್ಲಿ ಇದೆ. 26 ಕವಿತೆಗಳು ಸಹ ಒಂದು ಸುಂದರವಾದ ಹಾಡುಗಳನ್ನ, ಗೇಯತೆಯನ್ನ, ಪ್ರಾಸಗಳನ್ನ ಒಳಗೊಂಡಂತೆ ಇವೆ. ಅಯ್ಯಪ್ಪ ಯೌಡ ಸರ್ ಅವರು ಕಾವ್ಯದಲ್ಲಿ ನಿಸ್ಸೀಮರು. ಅವರಿಂದ ಬರುವಂತ ಒಂದು ಕಾವ್ಯ ಪ್ರೌಢಿಮೆಯಿಂದ ಅರಳಿರುವಂತ ಕವಿತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿ ಹಾಗೂ ಭಿನ್ನವಾಗಿರುತ್ತದೆ. ಬಳಸಿದ ಪದಗಳನ್ನ ಮತ್ತೆ ಬಳಸದಂತೆ ನವನವೀನ ಪದಗಳನ್ನ ಬಳಸ್ಕೊಂತ ಓದುಗರಿಗೆ ವಿಸ್ಮಯವನ್ನ ಸೃಷ್ಟಿಸುವಂತ ಕಾವ್ಯವನ್ನ ಬರೆದಿರುವಂತ ಅಯ್ಯಪ್ಪ ಯೌಡ ಸರ್ ಅವರು ನಮ್ಮ ನಡುವೆ ಇರುವಂತ ಅಪರೂಪದ ಸಾಹಿತಿಗಳು. ಮಕ್ಕಳ ಸಾಹಿತಿಗಳಾಗಿ ಹಾಗೂ ಪ್ರಬಂಧಕಾರರಾಗಿ, ಅಂಕಣಕಾರರಾಗಿ ಅವರು ಬಹಳಷ್ಟು ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ಸಂಪಾದಕರಾಗಿಯೂ ಸಹ ಹಲವಾರು ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ. 22 ಕೃತಿಗಳನ್ನ ರಚಿಸುವ ಮೂಲಕ ನಮ್ಮ ನಡುವೆ ಇರುವಂತ ಅಪರೂಪದ ಸಾಹಿತಿಗಳು. ರಾಯಚೂರು ಜಿಲ್ಲೆಯ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತ ಅಪರೂಪದ ಸಾಹಿತಿಗಳಿಂದ ರಚಿಸಿರುವಂತ ಅಂದಕಂದ ಅನ್ನುವಂತ ಈ ಕೃತಿ ಮುಂದಿನ ವರ್ಷಕ್ಕೆ 30 ವರ್ಷಗಳನ್ನ ಪೂರ್ಣಗೊಳ್ಳಲಿದೆ. ಇಂತಹ ಸಂದರ್ಭದಲ್ಲಿ ಈ ಕೃತಿ ಮತ್ತೊಮ್ಮೆ ಮರುಮುದ್ರಣವಾಗಿ ಓದುಗರಿಗೆ ಕೈ ಸೇರಲಿ ಅನ್ನೋಂಥ ಆಶಯದೊಂದಿಗೆ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಖರೀದಿಸಿ ಓದುವ ಮೂಲಕ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳಿಗೆ ಹುಟ್ಟುಹಬ್ಬದಂದು ಉಡುಗೊರೆಯಾಗಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಇನ್ನೂ ಹೆಚ್ಚಿನ ಸಮೃದ್ಧಿಪಡಿಸಲು ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲಿ ವಿನಂತಿಸ್ತಾ 9ನೇ ದಿನದ ಮಕ್ಕಳ ಸಾಹಿತ್ಯ ಅವಲೋಕನವನ್ನ ಈ ಕೃತಿಯೊಂದಿಗೆ ಇವತ್ತಿನ ಮಕ್ಕಳ ಪುಸ್ತಕ ಅವಲೋಕನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.